ಟೈಮ್ ಯಾಕೋ ಕೆಟ್ಟಿದೆ, ಹುಷಾರಾಗಿ ಹೋಗು. ಹಲೋ ಗೈಸ್, ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ. ಓಕೆ, ಟೈಮ್ ಆಗಿದೆ ಇವಾಗ 12 ಗಂಟೆ. ಎಸ್, ಇಟ್ಸ್ ಬಿಟ್ ಲೇಟ್ ಬೈ ದ ಟೈಮ್ ನಾನು ಇಲ್ಲಿಂದ ಓಡೋಷ್ಟೊತ್ತಿಗೆ. ಇವತ್ತು ಇನ್ನೊಂದು ವಿಷಯ ಏನಂದರೆ, ಹೆವಿ ಟ್ರಾಫಿಕ್ ಗುರು. ಅದೇನಾಗ್ಬಿಟ್ಟಿದೆ ಮ್ಯಾಟರ್ ಅಂದರೆ, ನೆಕ್ಸ್ಟ್ ವೀಕು ದೀಪಾವಳಿ ಇದೆ. ಸೊ ಹಂಗಾಗಿ ಪೀಪಲ್ ಹೂ ಆರ್ ಲಿವಿಂಗ್ ಫಾರ್ ಹೋಮ್ ಟೌನ್ ಎಲ್ಲರೂ ಆಫೀಸಿಗೆ ಬಂದುಬಿಟ್ಟಿದ್ದಾರೆ. ಆಯಿತಾ, ಇವತ್ತು ಮಂಗಳವಾರ. ಇವಾಗ ನಿಮ್ಗೆ ಇನ್ನೊಂದು ಸೀನ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಜನ ಇನ್ನೂ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ನೋಡಿ, ದಟ್ ಈಸ್ ಬಿಕಾಸ್ ಇನ್ನೂ ಕ್ಯಾಬ್ಸ್ ಬಂದಿಲ್ಲ ಗಾಯ್ಸ್. ಎಲ್ಲ ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಜನ ಇನ್ನೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ದ್ಯಾಟ್ ಇಸ್ ದ ಸೀನ್ ಟುಡೇ. ಸೊ ನಾನು ಅದಕ್ಕೆ ಸರಿ ಹೆಂಗೂ ಹೋದ್ರೂ ಟ್ರಾಫಿಕಲ್ಲೇ ಸಿಗಾಕೋಬೇಕು ಅಂತ ಇರೋ ಕೆಲಸನ ಮುಗಿಸ್ಕೊಂಡು ಇವಾಗ ಹೆಡಿಂಗ್ ಟುವರ್ಡ್ಸ್ ಹೋಮ್. ಬಟ್ ಆದ್ರೂ ಸೈಕ್, ಇಷ್ಟು ಜನ ಆಫೀಸಿಗೆ ಬಂದರೆ ಎಲ್ಲರೂ ಒಂದೇ ದಿನ ಏನಾಗಬೇಡ ಮ್ಯಾಟ್ರು. ಅದಕ್ಕೆ ಇಷ್ಟೊಂದು ಟ್ರಾಫಿಕ್. ಮಧ್ಯಾಹ್ನ ಎಷ್ಟು ಗಂಟೆ ಗೊತ್ತಾ? ಮಧ್ಯಾಹ್ನ ಒಂದು 10 ಅಂತ ಇದೀನಿ. ಸಾರಿ, ಐ ಗಾಟ್ ಡಿಸ್ಕನೆಕ್ಟೆಡ್ ಫ್ರಮ್ ದ ಟಾಪಿಕ್. ಮಧ್ಯಾಹ್ನ ನಾನು ಮನೆಯಿಂದ ಬರುವಾಗ ಓಕೆ ಆವ್ರೇಜ್ ಟ್ರಾಫಿಕ್ ಇತ್ತು. ಆ್ಯಂಡ್ ದೆನ್ ಈವ್ನಿಂಗ್ ನಾನು ಬ್ರೇಕ್ಗೆ ಹೋದಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಷ್ಟಂದರೆ ನೋಡಿ, ಇದು ಬಾಗ್ಮನೆ ಸಿಗ್ನಲ್ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಇಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ ಗೈಸ್. ಅಷ್ಟು ಟ್ರಾಫಿಕ್ ಇತ್ತು. ಆ್ಯಂಡ್ ಇವಾಗ ಕಡಿಮೆ ಆಗಿದೆ. ಆ್ಯಂಡ್ ಮಳೆನೂ ಸ್ವಲ್ಪ ಬಂತು. ಸೊ ಅದೂ ಅಫೆಕ್ಟ್ ಆಗಿರ್ಬೋದು ಟ್ರಾಫಿಕ್ಗೆ. ಸೊ ದಟ್ ಇಸ್ ದ ಟ್ರಾಫಿಕ್ ಥಿಂಗ್. ಆ್ಯಂಡ್ ಇನ್ನು ನಾಳೆ ಏನು ಕತೆನೋ ಗೊತ್ತಿಲ್ಲ. ನಾಳೆ ವೆಡ್ನೆಸ್ಡೇ. MNCಯಲ್ಲಿ ವೆಡ್ನೆಸ್ಡೇಗೆ ಅಂತಲೇ ಒಂದು ಸ್ಪೆಷಲ್ ಚಾಪ್ಟರ್ ಇದೆ. ಬಿಕಾಸ್ ಎಲ್ಲರೂ ವೆಡ್ನೆಸ್ಡೇ ಆಫೀಸಿಗೆ ಬಂದ್ಬಿಡ್ತಾರೆ. ದಟ್ಸ್ ಬಿಕಾಸ್ ಇಟ್ ಫಾಲ್ಸ್ ಇನ್ ದ ಮಿಡ್ ಆಫ್ ದ ವೀಕ್. ಅಯ್ಯೋ ಮಚ್ಚಿ, ವೇರ್ ಆರ್ ಮೈ ಗ್ಲೌಸ್? ಇಷ್ಟೊಂದು ಆಬ್ಸೆಂಟ್ ಮೈಂಡೆಡಾ? ಗಾಶ್, ನಾನು ಗ್ಲೌಸೇ ಮರ್ತೋಗ್ಬಿಟ್ನಲ್ಲ. ಇಲ್ಲಿಲ್ಲ ಗುರು. ಐ ಫೀಲ್ ಐ ಹ್ಯಾವ್ ಟು ಗೋ ಫ್ರಮ್ ಹಿಯರ್ ಓನ್ಲಿ. ಎಂಥ ಕೆಲಸ ಆಗೋಯ್ತು ಗುರು. ನಾನು ಅದೇ ಅನ್ಕೊಂತ ಇದ್ದೀನಿ, ಏನೋ ಮರ್ತಿದ್ದೀನಿ. ಬಟ್ ದೆನ್ ಐ ಗಾಟ್ ಟು ನೋ ದ್ಯಾಟ್ ಇಟ್ ಇಸ್ ನೋಡು. ಬುದ್ಧಿ ಸ್ಪೀಡ್ ಹೆಂಗಿತ್ತು ಅಂತ ಗೊತ್ತು ಅವನಿಗೆ. ಆದ್ರೂ ಟೈಮ್ ಯಾಕೋ ಕೆಟ್ಟಿದೆ, ಹುಷಾರಾಗಿ ಹೋಗು. ಏನೋ ರೆಕಾರ್ಡ್ ಆಗಿದೆ ಅನ್ಸುತ್ತೆ. ಲೆಟ್ ಮಿ ಗೋ ಅಂಡ್ ಸಿ. ಇನ್ನೊಬ್ರನ್ನ ಜೋಕ್ ಮಾಡಿದ್ರೆ ನೋಡಿ, ಒಂದು ಗ್ಲೌಸ್ ಕತೆ ಇಷ್ಟೊಂದು ಆಗೋಯ್ತು ಮ್ಯಾಟ್ರು.
ಇಲ್ಲೆಲ್ಲೋ ತಗೊಂಡೆ, ಇಲ್ಲೆಲ್ಲೂ ಬಿದ್ದಿಲ್ಲ ಗ್ಲೌಸು. ಸೊ ಹಿಂಗೆ ಬಂದೆ. ಹಿಂಗೆ ಬಂದೆ. ಯಾರು ಇನ್ನೂ ಇಲ್ಲ ಗುರು. ಇಲ್ಲೂ ಇಲ್ಲ. ಏನು ಫೋರ್ ಅಲ್ಲೆಲ್ಲಾದ್ರೂ ಬಿದ್ದೈತಾ ನೋಡೋಣ ಬರೋಣ. भाई कोई ग्लव्स मिला? ग्लव्स ग्लव्स हाँ सॉरी. अरे अरे इधर मैं पूरा उधर तक जाके वापस आया, देखो इधर ही है. अरे यार हाँ वही तो, मैं पूरा उधर क्या बोलते हैं वो मेट्रो स्टेशन तक गया था और फिर मैं वापस आया. मैं फुल ढूंढा बेसमेंट में, फुल ढूंढा, मिला नहीं. तो मुझे सोचा कि इधर एक हम्प होता है ना, तो मैंने सोचा इधर वो गिर गया होगा. जैकेट अंदर है, छोड़ना भैया, मुझे गर्मी हो रहा है इसलिए मुझे ऐसे ही अच्छा है. थैंक यू भैया. ಓಕೆ ಫೈನಲಿ ಸಿಕ್ತು. ಅವನಚ್ಚಿ ಎಂಥ ಕತೆ ಗುರು. ಒಂದು ಗ್ಲೌಸ್ನ ಕತೆ. ಹೋಗಪ್ಪ 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 ಹೋಗ್ಬಿಡಪ್ಪ. ಫೈನಲಿ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದು ಒಳ್ಳೇದಾಯ್ತು. ಅಂದರೆ ಅಟ್ಲೀಸ್ಟ್ ಇದು ನನ್ನ ಮೂರ್ಖತನನೇ ಆಗಿರ್ಬೋದು, ಬಟ್ ಕಳೆದೋಗೋದಕ್ಕಿಂತ ಬೆಟರ್ ಸಿಕ್ತಲ್ವಾ. ಐ ವಾಸ್ ಸೋ ಟೆನ್ಸ್ಡ್. ಇದನ್ನ ಒಂದು ಹುಡ್ಕೋದಕ್ಕೆ ಎಷ್ಟು ರಿಸ್ಕ್ ತಗೊಂಡು ಇಲ್ಲೆಲ್ಲ ಮಾಡ್ಕೊಂಡು, ಯಪ್ಪ ಏನ್ ಗುರು ಟೈಮ್ ಸರಿ ಇಲ್ಲ ಅಂತ ಅಂದ್ರೆ ಹಿಂಗೆ. ಎಲ್ಲ ಪರ್ಫೆಕ್ಟ್ ಆಗಿತ್ತು, ಒಂದೇ ಒಂದು ಗ್ಲೌಸ್ ಮಿಸ್ ಆಯ್ತು ಅಂತ ಫುಲ್ ಒಂದು 10-20 ನಿಮಿಷ ಸುಮ್ಮನೆ ವೇಸ್ಟ್ ಆಯ್ತು. ಓಕೆ ಎನಿವೇಸ್ ಸಿಕ್ತಲ್ಲ. ಇದು ಯಾಕೆ ನಾನು ಇವಾಗೆಲ್ಲ ಸ್ವಲ್ಪ ಜಾಸ್ತಿನೇ ಕಳೆದಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ವಸ್ತುಗಳನ್ನ. ಐ ಡೋಂಟ್ ನೋ ವೈ. ನಾನು ಒಂದು ರೀಲ್ ಪೋಸ್ಟ್ ಮಾಡಿದ್ದೆ ಆಯ್ತಾ, ನನ್ನ ಗ್ಲಾಸ್ ಕಳೆದೋಗಿದೆ ಅಂತ. ಅಂದರೆ ಸನ್ ಗ್ಲಾಸ್ ಒಡೆದೋಯ್ತು, ಸಾರಿ ಕಳೆದೋಗಿಲ್ಲ ಒಡೆದೋಯ್ತು. ಅದಾದ್ಮೇಲೆ ಒಂದು ರೀಲ್ ಪೋಸ್ಟ್ ಮಾಡಿದ್ದೆ, ತುಂಬ ಕಷ್ಟಪಟ್ಟೆ ಅದನ್ನ ಸೇವ್ ಮಾಡೋದಕ್ಕೆ ಅಂತ.
ಬಟ್ ಆದರೂ ಹೊಡೆದೋಯ್ತದು ಅಂತ. ಅದಾದ್ಮೇಲೆ ನಾನು ಅದೇ ಥರ ಸನ್ಗ್ಲಾಸ್ನ ಮತ್ತೆ ಆರ್ಡರ್ ಮಾಡಿ ಇಟ್ಕೊಂಡು, ಜಾಸ್ತಿ ರಫ್ಯೂಸ್ ಏನಿಲ್ಲ ಗೈಸ್, 2-3 ಸರಿ ಹಾಕೊಂಡೆ ಅಷ್ಟೇ ಅದನ್ನ. ಯಾಕಂದ್ರೆ ಮತ್ತೆ ಈಸ್ಕೊಂಡಲ್ಲ, ಪ್ರೀತಿಯಿಂದ ಇನ್ಮೇಲೆ ಇದನ್ನ ಕಾಪಾಡ್ಕೋಬೇಕು ಅಂತ ತುಂಬಾ ಜೋಪಾನ ಮಾಡಿ ಇಟ್ಕೊಂಡೆ. ನಾನು ಅಜ್ಜಿ ಲಾಸ್ಟ್ ವೀಕ್ ಒಂದು ರೆಸಾರ್ಟ್ಗೆ ಹೋಗಿದ್ದೆ, ಅಲ್ಲಿ ಯಾರೋ ಬೇಡ್ಕೊಂಡು ಹೊರಟೋಗ್ತು, ಅಲ್ಲೂ ಅದು ಕಳೆದೋಯ್ತು. ಇವಾಗ ಮತ್ತೆ ಆರ್ಡರ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದೀನಿ ಗುರು. ಅಜ್ಜಿ ಎಂತ ಕತೆ ಗುರು, ಒಂದು ಸನ್ಗ್ಲಾಸ್ನ 3ನೇ ಸಲ ಆರ್ಡರ್ ಮಾಡ್ತಾ ಇರೋದು. Such a foolish thing, and yes, I am not at all proud of it. 3ನೇ ಸರಿ ತಗೊಂತಾ ಇದ್ದೀನಿ. such a shame. Have to be careful. I have to be careful. ಇದೇನು ಗುರು ಇದು, ರಾತ್ರಿನೂ ಟ್ರಾಫಿಕು? ಡೋಂಟ್ ಟೆಲ್ ಮಿ ಬ್ರೋ, ಡೋಂಟ್ ಟೆಲ್ ಮಿ ರಾತ್ರಿನೂ ಟ್ರಾಫಿಕ್ ಇದೆ ಅಂತ. ನಾನು ಆಕ್ಚುಲಿ ಇಷ್ಟೊತ್ತಿಗೆ ಬಂದಿರೋದೇ ಟ್ರಾಫಿಕ್ ಇರಲ್ಲ ಅಂತ. ಇದೇನು ಗುರು, ಇವಾಗೂ ಇಷ್ಟೊಂದು ಟ್ರಾಫಿಕ್ ಇದ್ರೆ ವಾಟ್ ಇಸ್ ದ ಪಾಯಿಂಟ್? ಇವನು ಅಣ್ಣ ಪಾಪ. ಮೈಕ್ ಕನೆಕ್ಟ್ ಆಗಿದೆ.